ಸರ್ ನೀವು ಯಾವ ಬಿಸ್ನೆಸ್ಸಲ್ಲಿದ್ದೀರಾ? ರಿಯಲ್ ಎಸ್ಟೇಟಲ್ಲಿದ್ದೀನಿ. ರಿಯಲ್ ಎಸ್ಟೇಟ್. ಯಾ ಸರ್ ಒಂದು ತಿಂಗಳಿಗೆ ರಿಯಲ್ ಎಸ್ಟೇಟಲ್ಲಿ ನೀವು ಎಷ್ಟು ಅಮೌಂಟ್ ಮಾಡ್ತೀರಾ? ಒಂದು ತಿಂಗಳು ಅಂತೇನಿಲ್ಲ, ಒಂದು 3 ಮಂತ್ಸು 6 ಮಂತ್ಸ್ಗೆಲ್ಲ ಆಗುತ್ತೆ. ಎಷ್ಟು ಅಮೌಂಟ್ ಮಾಡ್ತೀರಾ ಸರ್ 6 ಮಂತ್ಸ್ ಅಂದ್ಕೊಳ್ಳಿ? ಒಂದು 2 ಲ್ಯಾಕ್ಸ್ ಆಗ್ಬೋದು, ಇಲ್ಲ 1 ಲ್ಯಾಕ್ ಆಗ್ಬೋದು, ಇಲ್ಲ 50,000 ಆಗ್ಬೋದು, ಆ ಥರ. ಸರ್ ಇದು ಬಿಟ್ಟು ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಇನ್ಕಮ್ ಸೋರ್ಸ್ ಯಾವುದಾದ್ರೂ ನಿಮಗಿದೆಯಾ? ಇಲ್ಲ, ಇದೇನೆ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಸರ್ ಒಂದು ವರ್ಷದಲ್ಲಿ ಅತಿ ಹೆಚ್ಚಾಗಿ ಅಮೌಂಟ್ ಮಾಡಿದ್ದೀನಿ ಅಂತಂದರೆ ಒಂದು ವರ್ಷದಲ್ಲಿ ಎಷ್ಟು ಮಾಡಿದ್ದೀರಾ? ಒಂದು 15 ಲ್ಯಾಕ್ಸು, ಒಂದು 15 ಲಕ್ಷ. ಸರ್ ಆ ಒಂದು 15 ಲಕ್ಷ ಇಟ್ಕೊಂಡು ಯಾವ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಈ ಒಂದು ಟೈಮಲ್ಲಿ? ಈಗಿನ ಮಾರ್ಕೆಟು ತುಂಬ ಡೆಲ್ಲಿದೆ. ಈಗ ಏನು ನಡೀತಾ ಇದೆ, ಈ ಗೌರ್ಮೆಂಟು ಮಾರ್ಕೆಟ್ ತುಂಬ ಡೆಲ್ಲಿದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಜನ ಬರ್ತಾಯಿಲ್ಲ, ಬಿಸ್ನೆಸ್ ಮ್ಯಾನ್ಗಳು ಯಾರು ಇನ್ವೆಸ್ಟ್ಮೆಂಟಿಗೆ ಬರ್ತಾಯಿಲ್ಲ. ತುಂಬ ತೊಂದರೆ ಇದೆ. ಬಟ್ ಆ ಸೇವಿಂಗ್ಸ್ ಮಾಡಬೇಕದನ್ನ. ಯಾಕೆಂದರೆ ಬಿಸ್ನೆಸ್ ಹೆಂಗಿರುತ್ತೆ ರಿಯಲ್ ಎಸ್ಟೇಟಲ್ಲಿ ಒಂದು 6 ಮಂತ್ ನಡೆಯೋದೇ ಇಲ್ಲ. ಈ ಗೌರ್ಮೆಂಟ್ ಖಾತೆಗಳೆಲ್ಲ ಆಗಿಲ್ಲ, ಇನ್ನೂ ಕೆಲಸಗಳು ನಡೀತಾ ಇದೆ. ಅದರಿಂದ ನಾವು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಸೇವ್ ಮಾಡಿ ಇಟ್ಕೋಬೇಕಲ್ಲ. ಬೆಳಿಗ್ಗೆ ಓಡಾಡಲಿಕ್ಕೆ, ಕಾರ್ ಡೀಸೆಲ್ಗೆ ಇದಕ್ಕೆಲ್ಲ ಓಡಾಡಲಿಕ್ಕೆ ಮಾಡಬೇಕಲ್ಲ, ಸೇವ್ ಮಾಡಿ ಇಟ್ಕೋಬೇಕು. ಅತಿ ಹೆಚ್ಚಾಗಿ ಅಂದರೆ ಜಾಸ್ತಿ ನಮ್ಮ ಬಜೆಟ್ ಮೀರಿ, ನಮ್ಮ ಕಮಿಟ್ಮೆಂಟ್ ಮೀರಿ ಜಾಸ್ತಿ ಆಯಿತು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜನಗಳು ಅಮೌಂಟ್ನ ಯಾವ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಲಿ ಅಂತ ನೀವು ಹೇಳ್ತೀರಾ? ಈಗ ಕಾಮನಾಗಿ ನಿಮಗೆಲ್ಲ ಗೊತ್ತಿರೋ ರಿಯಲ್ ಎಸ್ಟೇಟಲ್ಲಿ ಮಾಡ್ತಾರೆ, ಶೇರ್ ಬಿಸ್ನೆಸ್ ಮಾಡ್ತಾರೆ, ಶೇರ್ಸ್ ಎಲ್ಲ ಮಾಡ್ತಾರೆ. ನಮಗೆ ಗೊತ್ತಿರೋದು ಆಲ್ಮೋಸ್ಟು ರಿಯಲ್ ಎಸ್ಟೇಟಲ್ಲೇ ಆಲ್ಮೋಸ್ಟು ಒಂದು 60% ಜನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಬಿಲ್ಡಿಂಗ್ಸ್ ಡೆವಲಪ್ಮೆಂಟ್ಸು. ಈಗ ರಿಯಲ್ ಎಸ್ಟೇಟಲ್ಲಿ ಅಂದರೆ ಬರೀ ಸೈಟ್ ಮಾರೋದು ಅಂತ ಏನಿಲ್ಲ, ಲ್ಯಾಂಡ್ಗಳು ತೊಗೊಂಡು ಡೆವಲಪ್ಮೆಂಟ್ ಮಾಡ್ತಾರೆ. ಡೆವಲಪ್ಮೆಂಟ್ ಚಾರ್ಜು ಅದು ಇದೆಲ್ಲ ಬೇರೆ ಬೇರೆ ಇದೆ ಅದರಲ್ಲಿ. ರೆಂಟ್ ಮಾಡೋರು ಇದ್ದಾರೆ, ಲೀಸ್ ಮಾಡೋರು ಇದ್ದಾರೆ, ಈ ಥರ ಎಲ್ಲ ಬೇರೆ ಥರ ಎಲ್ಲ ಇದೆ. ಸರ್ ಯಂಗರ್ ಜನ್ರೇಷನ್ಗೆ ನೀವು ಬಿಸ್ನೆಸ್ ಅಡ್ವೈಸ್ ಕೊಡೋದಾದರೆ ಏನು ಕೊಡ್ತೀರಾ? ಬೆಳಿಗ್ಗೆ ಬೇಗ ಎದ್ದು ವಾಕ್ ಮಾಡಿ, ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದು, ನಾಳೆ ಇವತ್ತೇನೋ ಮಾಡ್ತೀನಿ ಅಂತ ಡೈಲಿ ಪ್ರಯತ್ನ ಇರಬೇಕು. 100% ಫಲ ಸಿಗುತ್ತೆ. ಈಗ ಹುಡುಗರು ಏನಾಗಿದ್ರೆ ಬೆಳಿಗ್ಗೆದು ಟೀ ಶಾಪಲ್ಲೋ ಸಿಗರೇಟ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಿಗ್ಗೆ ಎದ್ದು ಏನೇನು ಕೆಲಸಗಳಿಲ್ಲ ಮುಗಿಸಿ ಡೈಲಿ ನಾನು ಇವತ್ತೇನೋ ಕೆಲಸ ಮಾಡ್ತೀನಿ ಅನ್ನೋ ಆ ಮೈಂಡ್ಸೆಟಲ್ಲಿ ಹೋಗಬೇಕು. ಇದಾಗಲ್ಲ. ನಮ್ಮ ರಿಯಲ್ ಎಸ್ಟೇಟಲ್ಲಿ ಏನು ಅಂದರೆ ಒಂದೇ ದಿನದಲ್ಲಿ ಎಲ್ಲ ಕ್ಲಿಯರ್ ಆಗೋಲ್ಲ. ಅದರಿಂದ ಅರ್ನಿಂಗ್ಸ್ ಮಾಡ್ತಾ ಇರಬೇಕು, ಓಡ್ತಾ ಇರಬೇಕು ಅದರಿಂದ. ಸರ್ ರಿಯಲ್ ಎಸ್ಟೇಟ್ ಮಾಡೋದಾದರೆ ಬಿಸ್ನೆಸ್ಸು ಯಾವ ಒಂದು ಡಿಸ್ಟಿಕ್ಕಲ್ಲಿ ಮಾಡಿದ್ರೆ ಬೆಟರ್ ನಿಮಗೆ? ಈಗ ಬೆಟರ್ ಎಲ್ಲ ಮೈಸೂರಿದೆ, ಬ್ಯಾಂಗ್ಳೂರಿದೆ. ಮೈಸೂರು ಚೆನ್ನಾಗಿದೆ ಬಿಸ್ನೆಸ್ಸು. ಈಗ ಮೈಸೂರೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಮೈಸೂರು ಮಾಡಿ ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆ. ಸರ್ ಇದಕ್ಕಿಂತ ಮುಂಚೆ ತುಂಬ ಬಡವರಾಗಿದ್ದೀರಾ? 100%. ನಾವೆಲ್ಲ ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ನಾವೆಲ್ಲ ಡ್ರೈವರ್ಗಳಾಗಿದ್ವಿ. ಈಗ ಒಂದು ರಿಯಲ್ ಎಸ್ಟೇಟ್ ಬಂದು ಅರ್ನಿಂಗ್ಸ್ ಮಾಡಿ ನಾವು 10-11 ಇಯರ್ಸ್ ಆಯಿತು. ಅದು ಬಿಸ್ನೆಸ್ ಬೇರೆ ಥರ ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಚೆನ್ನಾಗಿದ್ದೀವಿ ಈಗ. ಸರ್ ನೀವು ಹೇಳಿದ್ರಿ ಒಂದು 7 ಲಕ್ಷ 8 ಲಕ್ಷ ಅಂತ. ನಿಮ್ಮದು ಫಸ್ಟ್ ಸ್ಯಾಲ್ರಿ ಎಷ್ಟು ಸರ್? ಸ್ಯಾಲ್ರಿ ಅಂತೇನಿಲ್ಲ, ನನ್ನ ಫಸ್ಟು ಡೀಲು ಒಂದು 60,000 ಒಂದು ಕಮಿಷನ್ ತೊಗೊಂಡಿದ್ದೆ ಫಸ್ಟು ಡೀಲು. ಅದಕ್ಕಿಂತ ಮುಂಚೆ ಸ್ಯಾಲ್ರಿ ಎಲ್ಲ 1300 ರೂಪೀಸ್ ಇತ್ತು ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ. ಸರ್ ಇವಾಗ ನಿಮ್ಮ ಬಿಸ್ನೆಸ್ ಇವತ್ತು ಬಿದ್ದೋದ್ರೆ ಇನ್ನು 3 ತಿಂಗಳಲ್ಲಿ ನೀವು ಮತ್ತೆ ಅದನ್ನ ಎತ್ತುತ್ತೀರಾ? 100%. ಡೈಲಿ ಅದೇ ಟೈಮಲ್ಲಿ ಅದೇ ಇದರಲ್ಲಿ ಇರ್ತೀವಿ ನಾವು, ಹಿಂದೆ ಎಲ್ಲೂ ಗ್ಯಾಪ್ ಬಿಡಲ್ಲ, ಸುಮ್ಮನೆ ಎಲ್ಲೂ ಟೈಮ್ ಪಾಸ್ ಮಾಡಲ್ಲ, ಡೈಲಿ ಅದರಿಂದ ಓಡ್ತಾ ಇರ್ತೀವಿ.